ಬಾರೋ ಇಲ್ಲಿ ನೀನು ಕೋರ್ಟ್ನಲ್ಲಿ ಬಂದು ಸಾಕ್ಷಿ ಹೇಳ್ತೀನೋ. ಹಾಂ, ಈ ಬೀದಿ ಬದಿಯಲ್ಲಿ ವಾಸ ಮಾಡುವಂತಹ ಶ್ವಾನಗಳಿಗೆ ಬಿರಿಯಾನಿ ನೀಡುವಂತಹ ಯೋಜನೆ ತುಂಬ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈ ಭೂಮಿಯ ಮೇಲೆ ಬದುಕಿರುವಂತಹ ಪ್ರತಿಯೊಂದು ಜೀವಿಗೂ ಸಹ ಬದುಕುವಂತಹ ಹಕ್ಕಿದೆ ಅಂತ ತಿಳಿದುಕೊಂಡಿರುವಂಥವನು ನಾನು. ಕೇವಲ ಮನುಷ್ಯನಿಗೆ ಮಾತ್ರ ಬದುಕುವಂತಹ ಹಕ್ಕಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಸಂಶಯ ಅನ್ನುವಂತಹದ್ದು ಕಾಡುತ್ತಿದೆ. ಈ ಬೀದಿ ಬದಿಯಲ್ಲಿ ವಾಸ ಮಾಡುವಂತಹ ಶ್ವಾನಗಳಿಗೆ ನೀಡುವಂತಹ ಬಿರಿಯಾನಿಯಲ್ಲಿರುವಂತಹ ಮೂಳೆ ಪೀಸುಗಳನ್ನು, ಅಂದರೆ ನಾನ್ ವೆಜ್ ಪೀಸುಗಳನ್ನು, ಮಾಂಸವನ್ನು ಈ ನಮ್ಮಲ್ಲೇ ಇರುವಂತಹ ಭ್ರಷ್ಟ ಕಳ್ಳ ಅಧಿಕಾರಿಗಳು ಹಾಗೆ ರಾಜಕಾರಣಿಗಳು ತಿಂದು ಶ್ವಾನಗಳಿಗೆ ಕೇವಲ ಖಾಲಿ ರೈಸ್ ಅಥವಾ ಮಾಂಸವೇ ಇಲ್ಲದಂತಹ ಬಿರಿಯಾನಿಯನ್ನು ನೀಡಿದರೆ ಏನು ಮಾಡುವಂತಹದ್ದು? ಪಾಪ ಮುಗ್ಧ ಜೀವಿಗಳು ಬಂದು ನ್ಯಾಯಾಲಯದಲ್ಲಿ ಅಯ್ಯೋ ನಮಗೆ ನೀಡಿದಂತಹ ಬಿರಿಯಾನಿಯಲ್ಲಿ ಮೂಳೆನೇ ಇರಲಿಲ್ಲ ಅಂತ ಹೇಳೋದಕ್ಕಾಗುತ್ತಾ? ಅಥವಾ ಮೀಡಿಯಾಗಳ ಮುಂದೆ ಬಂದು ತಮ್ಮ ಕಷ್ಟಗಳನ್ನು ತೋಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ? ಒಮ್ಮೆ ಯೋಚನೆಯನ್ನು ಮಾಡಿ. ಈ ನಮ್ಮ ರಾಜಕಾರಣಿಗಳು, ನಮ್ಮ ಅಧಿಕಾರಿಗಳು ಬಿರಿಯಾನಿ ನೀಡುವಂತಹ ನೆಪದಲ್ಲಿ ಬೇರೆ ಏನಾದ್ರು ನೀಡಿ ಈ ರೀತಿಯಾಗೂ ಸಹ ಭ್ರಷ್ಟಾಚಾರ ಮಾಡ್ಬೋದಲ್ವಾ?